ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಇದರಲ್ಲಿ ಮೇಲ್ ಕಂಟೆಸ್ಟೆಂಟ್ಗಳು ಯಾರು ಸ್ಟ್ರಾಂಗ್ ಅಂತ ಬಂದಾಗ ಎಕ್ಸಾಕ್ಟ್ ಆಗಿ ಎಲ್ಲರ ಬಾಯಲು ಬಂದೇ ಬರುತ್ತೆ ಶಶಿರು ಮತ್ತು ತ್ರಿವಿಕ್ರಮ್ ಅವರು. ಇವರಿಬ್ಬರಲ್ಲಿ ಯಾರು ಸ್ಟ್ರಾಂಗು ಅಂತ ಮಾತಾಡೋಣ. ಆಕ್ಚುಲಿ ಒಂದನೇ ವಾರ ಎರಡನೇ ವಾರ ಕಂಪೇರ್ ಮಾಡಿದ್ರೆ ತ್ರಿವಿಕ್ರಮ್ ಏನು ಅಲ್ಲ ಶಶಿರ್ ಅವ್ರ ಮುಂದೆ. ಬಟ್ ಈಗ ಬದಲಾಗಿದೆ, ಆಟದಲ್ಲಿ ಬದಲಾಗಿದೆ, ವ್ಯಕ್ತಿತ್ವದಲ್ಲಿ ಬದಲಾಗಿದೆ, ಟಾಸ್ಕ್ ಅಲ್ಲೂ ಬದಲಾಗಿದೆ, ಎಲ್ಲ ವಿಷಯಗಳು ಚೇಂಜ್ ಆಗ್ತಾ ಇದೆ ಇಲ್ಲಿ. ಮತ್ತೆ ಯಾರು ಸ್ಟ್ರಾಂಗ್ ಆಗ್ತಾ ಇದ್ರೆ, ಯಾರು ಕುಗ್ತಾ ಇದಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಮೊದಲೇದಾಗಿ ಶಶಿರ್ ಅವರು ತ್ರಿವಿಕ್ರಮ್ ಅವರು ಅಂತ ಬಂದಾಗ ಅಲ್ಲೇ ಸ್ಟೇಜ್ ಮೇಲೆ ಡಿಸೈಡ್ ಆಗುತ್ತೆ ನರಕಕ್ಕೆ ಯಾರು ಹೋಗ್ಬೇಕು, ಸ್ವರ್ಗಕ್ಕೆ ಯಾರು ಹೋಗ್ಬೇಕಂತ. ಆ ಟೈಮಲ್ಲಿ ಭವ್ಯಗೌಡ ಅವರು ತ್ರಿವಿಕ್ರಮ್ ಅವ್ರನ್ನ ಸ್ವರ್ಗಕ್ಕೆ ಕರೀತಾರೆ, ಶಶಿರ್ ಅವ್ರನ್ನ ನರಕಕ್ಕೆ ಕಳಿಸ್ತಾರೆ. ಅದು ಆಯ್ತು. ಬಟ್ ನರಕದಲ್ಲಿ ಇದ್ದಾಗ ಎಷ್ಟು ಚೆನ್ನಾಗಿ ಗೇಮ್ ಆಡ್ತಾ ಇದ್ರು ಶಶಿರ್ ಅವರಂದ್ರೆ, ಅದೇ ಒಂದು ಆಟನೇ, ಅದೇ ಒಂದು ಕ್ಯಾರೆಕ್ಟರ್, ಅದು ಒಂದು ವ್ಯಕ್ತಿತ್ವ 4-5 ವರ್ಷ ಕಾಪಾಡ್ಕೊಂತ ಬಂದು. ಬಟ್ ಈಗ 7 ವಾರ ಶುರುವಾಗಿದೆ, 8ನೇ ವಾರ ಕಾಲಿಟ್ಟಿದೆ. ಈ ಟೈಮಲ್ಲಿ ಅದೇ ರೀತಿಯಲ್ಲಿ ಇದ್ದಾರೆ ಶಶಿರ್ ಅವರು? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಶಶಿರ್ ಅವರು ಟಾಸ್ಕ್ ಅಂತ ಬಂದಾಗ ಒಂದು ಮಂಜಣ್ಣ ಹತ್ರ ಸ್ಟ್ರಾಟಜಿ ಮಾಡ್ತಾರೆ, ಅದರಿಂದ ಏನೇ ಪಾಸಿಟಿವ್ ಬಂದನು ನೆಗೆಟಿವ್ ಸ್ವಲ್ಪ ಆಗಿದ್ದಂತೂ ಸತ್ಯ. ಟಾಸ್ಕ್ ಸ್ವಲ್ಪ ಗೆದ್ದಿರ್ಬೋದು, ಬಟ್ ನೆಗೆಟಿವ್ ಆಯ್ತು, ಅವ್ರ ವ್ಯಕ್ತಿತ್ವಕ್ಕೆ ನೆಗೆಟಿವ್ ಆಯ್ತು. ಅದಾದ್ಮೇಲೆ ಮನೆ ಮಂದಿ ಹತ್ರ, ಯಾರ ಹತ್ರ, ಇಬ್ರು ಹತ್ರ, ಈ 3 ಹತ್ರನೂ ಚೆನ್ನಾಗಿ ಮಿಂಗಿಲ್ ಆಗ್ತಾ ಇದಾರೆ, ಚೆನ್ನಾಗಿ ಮಾತಾಡ್ತಾ ಇದಾರೆ, ಎಲ್ಲರ ಹತ್ರ ಮಾತಾಡ್ತಾ ಇಲ್ಲ. ಬಟ್ ಮಾತು ಅಂತ ಬಂದಾಗ, ಏನಂದ್ರೆ ಒಂದು ಹೇಳ್ಬೇಕು ಅಂತ ಬಂದಾಗ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಅವ್ರ ವ್ಯಕ್ತಿತ್ವನ ಎಲ್ಲಿ ಕಳ್ಕೊಂಡಾನೆ, ಬಟ್ ಮಾತಾಡ್ತಾ ಇದಾರೆ. ಬಟ್ ಅದು ಸರಿ ಹೋಗಲ್ಲ. ಇನ್ನು ತ್ರಿವಿಕ್ರಮ್ ವಿಷಯಕ್ಕೆ ಬರೋಣ. ತ್ರಿವಿಕ್ರಮ್ ಅವರು ಹೌದು ಮೊದಲೇ ವಾರ ರಂಜಿತ್ ಇದ್ದಾಗ ಅವ್ರ ಹಿಂದೆ ಬೆನ್ನಿಂದೆ ಮಾತಾಡೋದು, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಇನ್ನೊಬ್ರ ಬಗ್ಗೆ ಏನೋ ಮಾತಾಡೋದು, ಆ ರೀತಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ರು. ಬೆನ್ನಿಂದೆ ಮಾತಾಡೋದು ಸ್ವಲ್ಪ ಜಾಸ್ತಿ ಇತ್ತು. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ, ಅವ್ರು 2 ಸಲ ಕ್ಯಾಪ್ಟನ್ ಆದ್ರು. ಶಿಶಿರ್ 1 ಸಲ ಕ್ಯಾಪ್ಟನ್ ಆದ್ರೆ, ಅವ್ರು ತ್ರಿವಿಕ್ರಮ್ 2 ಸಲ ಕ್ಯಾಪ್ಟನ್ ಆದ್ರು. ಇನ್ನೊಂದು ಅವರ ಕ್ಯಾಪ್ಟನ್ಸಿಯಲ್ಲಾಗ್ಲಿ, ಅವ್ರು ಮಾತಾಡೋ ಮಾತುಗಳಲ್ಲಾಗ್ಲಿ, ಅವ್ರು ಆಡೋ ಟಾಸ್ಕ್ ಅಲ್ಲಾಗ್ಲಿ ತುಂಬಾ ಬದಲಾವಣೆ ಬಂದಿದೆ. ಆ ವಿಷಯಗಳಲ್ಲಿ ಶಶಿರ್ ಅವ್ರು ಕುಗ್ಗುತ್ತಾ ಇದ್ರೆ ತ್ರಿವಿಕ್ರಮ್ ಅವರು ಏರ್ತಾ ಇದ್ದಾರೆ. ಈ ರೀತಿ ಆಗ್ತಾ ಇದೆ. ಶಶಿರ್ ಅವರು ಇದೇ ರೀತಿಯಾಗಿ ಹೋಗ್ತಾ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ಏನಕ್ಕಂದ್ರೆ ನೀವು ಅಬ್ಸರ್ವ್ ಮಾಡಿ ನೋಡಿ, 1 ವೀಕ್ ಇಂದ ಈ ಕಡೆಗೆ ಅತಿ ಹೆಚ್ಚಾಗಿ ಐಶ್ವರ್ಯ ಹತ್ರನೇ ತುಂಬಾ ಮಿಂಗಿಲ್ ಆಗ್ತಾರೆ, ಅವ್ರ ಹತ್ರ ಜಾಸ್ತಿ ಇರ್ತಾರೆ, ಏನು ಮಾತಾಡೋದೇ ಇಲ್ಲ, ಬೇರೆಯವ್ರ ಹತ್ರ ಕಾನ್ವರ್ಸೇಷನ್ ಆಗಲ್ಲ ಬಾಳ, ಅವ್ರ ಹತ್ರ ತುಂಬಾ ಹತ್ರವಾಗಿರ್ತಾರೆ, ಹತ್ರ ಆಗಿದ್ದಾರೆ. ಇಲ್ಲಿ ಏನಾಗುತ್ತಂದ್ರೆ, ಆಗಂತ ತ್ರಿವಿಕ್ರಮ್ ಕೂಡ ಭವ್ಯ ಹತ್ರ ಆಗಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇಬ್ಬರಿಗೆ ಕಂಪೇರ್ ಮಾಡಿ ನೋಡಿದಾಗ 2 ವಾರದಿಂದ ಶಶಿರ್ ಅವರು ತುಂಬಾ ಡೌನ್ ಫಾಲ್ ಆಗ್ತಾ ಇದ್ದಾರೆ, ತ್ರಿವಿಕ್ರಮ್ ಅವರು ತುಂಬಾ ಅಪ್ ಆಗ್ತಾ ಇದ್ದಾರೆ. ಆದ ಕಾರಣ ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಬಂದ್ರೆ, ಇದೇ ರೀತಿಯಾಗಿ ಶಶಿರ್ ಅವರು ಹೋಗ್ತಾ ಇದ್ರೆ ತುಂಬಾ ಕಷ್ಟ ಆಗುತ್ತೆ. ತ್ರಿವಿಕ್ರಮ್ ಆಲ್ರೆಡಿ ನನ್ಗೆ ಅನ್ಸಿರೋ ಪ್ರಕಾರ, ನನ್ನ ಪರ್ಸ್ಪೆಕ್ಟಿವ್ ಪ್ರಕಾರ ಎಲ್ಲೋ ಒಂದ್ ಸ್ವಲ್ಪ ಮೇಲುಗಲ್ಲು ಸಾಧಿಸಿದರೆ ಶಶಿರ್ ಅವರಿಗಿಂತ. ಯಾಕಂದ್ರೆ ಇಬ್ರು ಮೇಲ್ ಕಂಟೆಸ್ಟೆಂಟ್ಗಳು ಸ್ಟ್ರಾಂಗ್ ಅಂತ ತಗೊಂಡಾಗ ಈಕ್ವಲ್ ಆಗಿ ಹೋಗ್ತಾ ಇಲ್ಲ. ಎಲ್ಲ ಒಂದ್ ಕಡೆ 2 ವಾರ ಮುಂದೆ ಇದ್ದ ಶಶಿರ್ ಅವರು ಈಗ ಹಿಂದೆ ಬಿದ್ದಿದ್ದಾರೆ ಅನಿಸ್ತಾ ಇದೆ, ಹಿಂದೆ ಇದ್ದ ತ್ರಿವಿಕ್ರಮ್ ಅವರು ಮುಂದೆ ಬಂದಿದ್ದಾರೆ ಅನಿಸ್ತಾ ಇದೆ. ಮತ್ತೆ ನಿಮ್ಗೆ ರೀಸೆಂಟ್ ಎಪಿಸೋಡ್ಸ್ ನೋಡಿದಾಗ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಕಮೆಂಟ್ ಮಾಡಿ. ಏನಕ್ಕಂದ್ರೆ ಅವ್ರಿಗೆ ಬೇರೆ ಫ್ಯಾನ್ ಬೇಸ್ ಇದೆ, ಇವ್ರಿಗೆ ಆದ ಫ್ಯಾನ್ ಬೇಸ್ ಇದೆ. ತುಂಬಾ ಅವ್ರಿಗೆ ಇವ್ರು ಟ್ರೋಲ್ ಮಾಡ್ತಾರೆ, ಇವ್ರು ಅವ್ರು ಟ್ರೋಲ್ ಮಾಡ್ತಾರೆ. ಬಟ್ ವ್ಯಕ್ತಿತ್ವ ಅಂತ ಬಂದಾಗ ಶಶಿರ್ ಅವರು ತುಂಬಾ ಚೆನ್ನಾಗಿರ್ತಾರೆ. ಬಟ್ ಆಟ ಆಡಿದ್ರೆ ತುಂಬಾ ಕಡಿಮೆ ಆಗಿದೆ. ತ್ರಿವಿಕ್ರಮ್ ಅವರು ಅಷ್ಟೇನೆ ಸ್ವಲ್ಪ ಸೇಫ್ ಗೇಮ್ ಮಾಡ್ತಾರ ಅನ್ಸುತ್ತೆ. ಏನಕ್ಕಂದ್ರೆ ಅವ್ರು ಸೆಲೆಬ್ರಿಟಿನ ಬಿಟ್ಕೊಡೋದೇ ಇಲ್ಲ. ಲಾಸ್ಟ್ ಟೈಮಲ್ಲಿ ಮಂಜಣ್ಣ ಬಗ್ಗೆ ಎಪಿಸೋಡಲ್ಲಿ ಏನೇನೆಲ್ಲ ಮಾತಾಡಿ ಮತ್ತೆ ಅವ್ರಿಗೆ ಬ್ಲಾಕ್ ರೋಸ್ ಕೊಡೋದು ಬಿಟ್ಟು ಸುಮ್ಮನೆ ಮೆಚ್ಕೊಂತಾರೆ, ಹಂಗಂತ ಸುರೇಶ್ ಕೊಡ್ತಾರೆ. ಈ ರೀತಿ ಆಗ್ತಾ ಇದೆ. ಅವರು ಡಿಪ್ಲೊಮಿಕ್ ಆಗ್ತಾ ಇದಾರೆ, ಇವರು ಡಿಪ್ಲೊಮೆಟಿಕ್ ಆಗ್ತಾ ಇದ್ದಾರೆ. ಇಬ್ಬರಲ್ಲಿ ಯಾರು ಬೆಸ್ಟ್ ಅಂತ ನೀವ್ ಹೇಳಿ. ನನ್ನ ಪ್ರಕಾರ ಈ ಲಾಸ್ಟ್ 2 ವಾರ ಕನ್ಸಿಡರ್ ಮಾಡಿದ್ರೆ ತ್ರಿವಿಕ್ರಮ್ ಈಸ್ ದ ಬೆಸ್ಟ್. ಅಪ್ಪಲ್ಲಿ ಹೋಗ್ತಾ ಇದೆ, ಗ್ರೇ ಅಂತ ಹೇಳ್ಬೋದು. ಅದಾದ್ಮೇಲೆ ಶಶಿರ್ ಅವರು ಕೂಡ ಡೌನ್ ಫಾಲ್ ಆಗ್ತಾ ಇದೆ. ತಿದ್ಕೊಂಡ್ರೆ ತುಂಬಾ ಒಳ್ಳೇದು. ಈ ವಾರ ಚೈತ್ರ ಬೇರೆ ಜೋಡಿ ಕೊಟ್ಟಿದ್ದಾರೆ, ಆ ಜೋಡಿಯಿಂದ ಚೆನ್ನಾಗಿದಾದ್ರೆ ತುಂಬಾ ಹೈಲೈಟ್ ಆಗುತ್ತೆ. ಏನಕ್ಕಂದ್ರೆ ಶತ್ರುಗಳೆಲ್ಲ ಸೇರಿಸಿ ಒಂದು ಬೇರೆ ಬೇರೆ ಸಪ್ರೇಟ್ ಮಾಡ್ಬಿಟ್ಟಾರೆ. ಯಾಕಂದ್ರೆ ಅನುಷಾ ಗೋಲ್ಡ್ ಸುರೇಶ್ಗೆ ಆಗಲ್ಲ, ಚೈತ್ರ ಶಶಿರ್ ಅವ್ರಿಗೆ ಆಗಲ್ಲ, ಮಂಜು ಭವ್ಯಗೆ ಆಗಲ್ಲ. ಇಂಥರನ್ನ ತಗೊಂಡ್ಬಂದು ಬೇರೆ ಬೇರೆ ಒಂದು ಜೋಡಿ ಮಾಡಿ ಟಾಸ್ಕ್ ಕೊಡ್ತಾ ಇದ್ದಾರೆ. ಈ ಟಾಸ್ಕ್ ಎಲ್ಲ ತಿದ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಾರದಲ್ಲಿ ಟಾಸ್ಕ್ ಆಡಕ್ ಇರಲ್ಲ ಯಾರಿಗೆ, ತ್ರಿವಿಕ್ರಮ್ ಅವರಿಗೆ. ಕ್ಯಾಪ್ಟನ್ ಆಗಿರೋ ಕಾರಣ ಅವ್ರು ಕೇವಲ ಉಸ್ತುವಾರಿ ಮಾತ್ರ ಆಗಿರ್ತಾರೆ. ಈ ಟೈಮಲ್ಲಿ ಶಶಿರ್ ಅವರ ಟಾಸ್ಕ್ ಚೆನ್ನಾಗಿ ಆಡಿದ್ರೆ ಸ್ವಲ್ಪ ರೈಸ್ ಆಗೋದು ಗ್ಯಾರಂಟಿ. ಆದ್ರಿಂದ ಚೆನ್ನಾಗಿ ಆಡಲಿ ಅಂತ ಬಯಸೋಣ. ಮತ್ತೆ ಇಬ್ಬರಲ್ಲಿ ನಿಮ್ಮ ಫೇವರೇಟ್ ಯಾರಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್,
ಜೈ ಕರ್ನಾಟಕ ಮಾತೆ.